ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್. ನಾನು ಇವತ್ತು ನಿಮ್ಗೆ ನಾನು ಸಮ್ಮರ್ ಗಿಡಗಳು ಏನವ ಹೂವಿನ ಗಿಡಗಳು ಅದರೊಳಗೆ ನಿಮ್ಗೆ ಲಿಕ್ವಿಡ್ ಫರ್ಟಿಲೈಸರ್ ಅಂತಂದ್ರೆ ಇದು ಏನು ತಣ್ಣಗೆ ಏನು ಇರ್ತದಲ್ಲ, ನಾವು ಬ್ಯಾಸ್ಗ್ಯಾಗ ನಾವು ನಮ್ಮ ಗಿಡಗಳಿಗೆ ಕೊಡ್ತೀವಲ್ಲ, ಅದ್ರ ಬಗ್ಗೆದಾಗ ನಾನು ನಿಮ್ಗೆ ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಹೇಳಕತ್ತೀನಿ ಫ್ರೆಂಡ್ಸ. ನನಗೆ ಎಷ್ಟು ಗೊತ್ತದ ಅಷ್ಟು. ಇದು ನಾನು ಬಾಳೆಹಣ್ಣು, ನಾವು ಮನೆಯಲ್ಲಿ ಬಾಳೆಹಣ್ಣು ತರ್ತೀವಿ, ಏನಾದರೂ ಫ್ರೂಟ್ಸ್ ತರ್ತೀವಲ್ಲ ಫ್ರೆಂಡ್ಸ್. ಇದು ನಾನು ಬಾಳೆಹಣ್ಣೆ ತಂದಿದ್ದೆ, ಇದ್ರಾಗ ಬೇರೆ ಯಾವ ಫ್ರೂಟ್ಸ್ ಇಲ್ಲ. ಬಾಳೆಹಣ್ಣಿನ ಸಿಪ್ಪಿ ಏನಿರ್ತದ ನಾ ಅದು ಎಲ್ಲ ಕಲೆಕ್ಟ್ ಮಾಡಿ ಒಂದು ಬಕೆಟ್ದಾಗ ಹಾಕಿ ಅದ್ರಾಗ ನೀರು ಹಾಕಿ ಒಂದು 4-5 ಜಗ್ಗಿನಾಗ ಒಂದು 2 ದಿವಸ ನಾನು ನೆನೆಕ್ಲಕ್ಕೆ ಬಿಟ್ಟೀನಿ ಬಾಳೆಹಣ್ಣಿನ ಸಿಪ್ಪುಗಳೆಲ್ಲ. ಮತ್ತು 2 ದಿವಸ ನೆಂದ ಮೇಲೆ ಅದ್ರೊಳಗೆ 5 ಲೀಟ್ರ್ ನೀರು ನಾನು ಬೆರೆಸೀನಿ ಫ್ರೆಂಡ್ಸ್. ಒಂದು ಬಕೆಟ್ ತುಂಬ ಆಯಿತು. ಆವಾಗ ನಾನು 5 ಲೀಟ್ರ್ ನೀರು ಬೆರೆಸಿದಾಗ ಅದು ಫುಲ್ ಒಂದು ಬಕೆಟ್ ಆಯಿತು. ಅದು ನಾನು ಒಂದು ಜಗ್ ತೊಗೊಂಡಿನಿ, ನೀವು ನೋಡ್ತಾ ಇರ್ಬೋದು. ಇವು ನನ್ನ ಪಾಟ್ಗಳೇನವ, ಇವು ನನ್ನ ಸಮ್ಮರ್ದು ಹೂವುಗಳವ, ಇವು ಬ್ಯಾಸ್ಗಿ ಹೂವುಗಳು. ಇವು ಪಾಚುಲಕ ಅಂತಾರ, ಟೇಬಲ್ ರೋಸ್ ಅಂತಾರಲ್ಲ ಫ್ರೆಂಡ್ಸ್. ನಾ ಜಾಸ್ತಿ ಅಂತಂದ್ರೆ ನಾನು ಬ್ಯಾಸ್ಗ್ಯಾಗ ನಾನು ಟೇಬಲ್ ರೋಸು ಪಾಚುಲಕ್ಕದೇ ನಾನು ಧ್ಯಾನ ಇಡ್ತೀನಿ. ಇದು ಏನು ಗುಲಾಬಿ ಅದು ಇರ್ತಾವಲ್ಲ, ಅವು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಮತ್ತು ಜಾಸ್ತಿನೇ ಅದಕ್ಕೆ ಕೇರ್ ಬೇಕಾಗ್ತದೆ. ನನ್ನ ಬಳಿ ಒಂದೇ ಎಲ್ಲೋ ಗುಲಾಬಿ ಅದ, ಅದು ಒಂದಕ್ಕೆ ನೋಡ್ಕೊಳಕ್ಕೆ ನನಗೆ ಜರ ಜಾಸ್ತಿ ಇದು ಆಗ್ತದೆ. ಅದಕ್ಕೆ ನಾನು ಭಾಳ ಗುಲಾಬಿನ ಹಚ್ಚಿಲ್ಲ, ಒಂದೇ ಗುಲಾಬಿ ಹಚ್ಕೊಂಡಿನಿ. ಇವು ಅಂತಂದ್ರೆ ರಫ್ ಆ್ಯಂಡ್ ಟಫ್ ಇರ್ತಾವ. ಮಧ್ಯಾಹ್ನ ಮಲ್ಲಿಗೆ ಫ್ರೆಂಡ್ಸ, ಇದಕ್ಕೆ ಏನು ಬೇಗ ಏನೂ ನೋಡೋದು ಹತ್ತಲ್ಲ. ಇದಕ್ಕೆ ಎಷ್ಟು ಬಿಸಿಲು ಇರ್ತದೆ ಅಷ್ಟು ಚಂದ ಹೂವು ಬರ್ತಾವ. ಇದ್ರಾಗ ನನಗೆ ಕಲರ್ ಹೂವುಗಳವ. ನಾನು ಇವಾಗ ಬ್ಯಾಸ್ಗ್ಯಾಗ ಅಂತಂದ್ರೆ ಇದಕ್ಕೇನು ಗರಮ್ ಇದ್ದಿದ್ದು, ಹೀಟ್ ಇದ್ದಿದ್ದು ಏನು ಗೊಬ್ಬರ ನಡೆಯಂಗಿಲ್ಲ. ಅದಕ್ಕೆ ನಾ ಬಾಳೆಹಣ್ಣಿನ ಸಿಪ್ಪಿ ಇವೆಲ್ಲ ನೆನೆ ಹಾಕಿ ಒಂದು 5 ಲೀಟ್ರ್ ನೀರು ಇದ್ರಾಗ ಡೈಲ್ಯೂಟ್ ಮಾಡಿ ಎಲ್ಲರದಾಗ ಸ್ವಲ್ಪ ನನ್ನ ಕತ್ರಿಲಿಂದ ಬೇರುಗಳೆಲ್ಲ ಸ್ವಲ್ಪ ಢೀಲ ಮಾಡಿಕೊಂಡು ಅದ್ರ ಮ್ಯಾಲಿನ ಸ್ವಲ್ಪ ಕತ್ರಿಲೆ ಕಟ್ ಮಾಡಿಕೊಂಡು ನಾನು ಅದಕ್ಕೆ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ನಾವು ಹಾಗೆ ಕೊಟ್ಟಿವಿ ಅಂತಂದ್ರೆ, ಮಣ್ಣು ಢೀಲ ಮಾಡಲಾರ್ದೆ ಕೊಟ್ಟಿವಿ ಅಂತಂದ್ರೆ ಅದು ಬುಡುತನ ಹೋಗಂಗಿಲ್ಲ ಫ್ರೆಂಡ್ಸ. ಅದಕ್ಕೆ ನಾನು ಸ್ವಲ್ಪ ಮಣ್ಣೆಲ್ಲ ಸ್ವಲ್ಪ ಢೀಲ ಮಾಡಿಕೊಂಡು ಕೊಡ್ಲಕತ್ತೀನಿ. ಇವು ನನ್ನ ಕೈಯಂದದಲ್ಲ, ಇದು ಪಾಚುಲಕ ಅಂತಾರಲ್ಲ ಅದ್ರದ್ದು ಹೂವದದ. ಇದ್ರೊಳಗೆ ಹೂವು ಯಾವುದು ಬರ್ತದೇನೋ ಗೊತ್ತಿಲ್ಲ, ನನಗೆ ನೆನಪು ಹೋಗ್ತದ. ಇದು ಎಷ್ಟು ದಟ್ಟಾಗಿ ಬಂದದ ನೋಡ್ರಿ. ನಾವು ನಾ ಏನು ಕಟ್ಟು ಹಿಂಗೆ ಮಾಡಕತ್ತೀನಲ್ಲ, ಇಷ್ಟು ನಾವು ಕಟ್ ಮಾಡ್ಕೋತಾ ಇದ್ದೀವಿ ಅಂತಂದ್ರೆ ಫುಲ್ಲು ತುಂಬ ಹೂವು ಬರ್ತಾ ಇರ್ತಾವ ಫ್ರೆಂಡ್ಸ್. ಮತ್ತು ನಾವು ಕಟ್ ಮಾಡಿಲ್ಲ ಅಂತಂದ್ರೆ ಅದು ಬೆಳೆದು ಉದ್ದ ಬರ್ತದ ಗಿಡ, ಅದಕ್ಕೇನು ಹೂವು ಬರಂಗಿಲ್ಲ. ನಾವು ಎಷ್ಟು ಕಟ್ ಮಾಡ್ತೀವಲ್ಲ ಅಷ್ಟು ಹೂವು ಬರ್ತದ. ನೀವು ನೋಡ್ತಿರ್ಬೋದು. ಇದು ಮಧ್ಯಾಹ್ನ ಮಲ್ಲಿಗೆ ಏನದ, ಈ ಸಣ್ಣ ಪಾಟ್ನಾಗ ಮಧ್ಯಾಹ್ನ ಮಲ್ಲಿಗದ. ಇದು ದೊಡ್ಡ ಪಾಟ್ನಾಗ ಪಾಚುಲಕ ಅಂತ ಹೇಳಿ ಇದು ಇರ್ತದೆ. ಇದ್ರ ಹೂವು ಸ್ವಲ್ಪ ದುಂಡಾಗಿ ಗುಲಾಬಿ ಹೂವು ದುಂಡಾಗಿ ಬರ್ತದೆ. ಇದು ಸಣ್ಣ ಪಾಟ್ನಂದು. ಇದ್ರಾಗ ಸ್ವಲ್ಪ ಹೂವು 5 ಎಲಿದೆ ಬರ್ತದೆ. ಇದು ಭಾಳ ಚಂದ ಕಾಣಿಸ್ತದೆ. 2 ಹೂವು ಭಾಳ ಚಂದ ಕಾಣಿಸ್ತದೆ. 2 ಹೂವನು ಇವು ಬ್ಯಾಸ್ಗಿನೇ ಹೂವನೇ ಅವ ಫ್ರೆಂಡ್ಸ. ನನಗಿನ್ನ ಬ್ಯಾಸ್ಗಿ ಹೂವು ತರೋದದ. ಅದಕ್ಕೆ ನಾ ಏನು ಮಾಡಕತ್ತೀನಿ, ಯಾವ ಗಿಡಗಳದೂ ಕೇರ್ ಮಾಡೋದು ಈಗ ನನಗೆ ಅವಶ್ಯಕತೆ ಇಲ್ಲ ಫ್ರೆಂಡ್ಸ. ನನಗೆ ಅನ್ಸೋ ಮಟ್ಟಿಗೆ ನಾನು ಬ್ಯಾಸ್ಗ್ಯಾಗ ಕೇರ್ ಮಾಡೋದು ಅಂತಂದ್ರೆ ನಾನು ಗುಲಾಬಿ ಒಂದು, ಮತ್ತು ಇದು ಒಂದು ಪಾಚುಲಕ ಒಂದು, ಟೇಬಲ್ ರೋಸ್ ಒಂದು, ನಾ ಇವು 3 ಹೂವು ನಾನು ಭಾಳ ಇದು ಇಡ್ತೀನಿ, ಕೇರ್ ಮಾಡ್ತೀನಿ. ಯಾಕಂದ್ರೆ ನನಗೆ ಬ್ಯಾಸ್ಗ್ಯಾಗ ಬರೀ ಇದ್ರದ್ದೇ ಹೂವು ತೊಗೊಂಬಂದಿರ್ತದೆ. ಬ್ಯಾಸ್ಗ್ಯಾಗ ಇದ್ರದ್ದೇ ಸೀಸನ್ ಇರ್ತದೆ. ಅದಕ್ಕೆ ನಾವು ಇದಕ್ಕೆ ಕೇರ್ ಮಾಡ್ತಾ ಇರಬೇಕು. ನಾವು ಬೇರೆ ಕಡೆ ಏನು ಕೇರ್ ಮಾಡೋದು, ಏನು ಬೇರೆ ಗಿಡಗಳದ್ದು ಏನು ಕೇರ್ ಮಾಡೋದು ಜರುತ್ತಿಲ್ಲ ನಮಗೆ. ಬೇರೆ ಗಿಡಗಳಿಗೆ ಬರೀ ನೀರು ಹಾಕೋದದ, ಬೇರೆ ಗಿಡಗಳಿಗೆ ನೀರು ಹಾಕೋದ ಮತ್ತು ನೀರಿನ ಸ್ಪ್ರೇ ಮಾಡೋದದ ಅಷ್ಟೇ ಫ್ರೆಂಡ್ಸ್. ನಮಗೆ ಹೂವಿನ ಗಿಡಗಳದ್ದು ಬ್ಯಾಸ್ಗ್ಯಾಗ ಅಂತಂದ್ರೆ ಬರೀ ಹೂವಿನ ಗಿಡಗಳದ್ದು ನಮಗೆ ಕೇರ್ ಮಾಡೋದದ. ನಾನು ಸ್ವಲ್ಪ ನನ್ನ ಬಳಿ ಗೊಬ್ಬರ ಇತ್ತು, ನಾ ಏನು ಹೇಳಿದ್ದಲ್ಲ ನಿಮಗೆ, ಬ್ಯಾರಲ್ನಾಗ ನಾ ಗೊಬ್ಬರ ಮಾಡ್ತಾ ಇದ್ದೀನಿ. ನಾ ಎಲ್ಲ ವೆಜಿಟೇಬಲ್ ಅದು ಹಾಕಿ ಅಂಥೇಳಿ ನೀವು ನೋಡ್ತಾ ಇರ್ಬೋದು. ಈ ಮಣ್ಣಾಗ ಸ್ವಲ್ಪ ವೆಜಿಟೇಬಲ್ ನಿಮಗೆ ಕಾಣ್ತಾನೂ ಇರ್ಬೋದು. ನಾ ಎಲ್ಲ ಅದ್ರಾಗೆ ನಮ್ಮ ಮನೆಯಿಂದೆಲ್ಲ ತರಕಾರಿ ಕಟ್ ಮಾಡಿಂದೆಲ್ಲ ಮಣ್ಣಾಗೆ ಕಲಿಸ್ತಾ ಇರ್ತೀನಿ. ಅದಕ್ಕೆ ನಾ ಇದು ಒಂದು ಪ್ಲೇಟ್ ತೊಗೊಂಡು ಇದು ಗುಲಾಬಿ ಹೂವಿನ ಪಾಟ್ನಾಗ ಹಾಕೊಳತ್ತೀನಿ ಸ್ವಲ್ಪ ಕೆದರಿ. ಯಾಕಂದ್ರೆ ನೀರು ಹಾಕಿ ಮಣ್ಣೆಲ್ಲ ಕೆಳಗೆ ಬರ್ತದಲ್ಲ ಫ್ರೆಂಡ್ಸ್. ಮತ್ತು ಅದು ಇದು ಪಾಟ್ನ ಮಣ್ಣು ಕಡಿಮೆ ಆಗ್ತದೆ. ಮತ್ತು ಗಿಡಗಳಿಗೆ ಮಣ್ಣು ಕಡಿಮೆ ಬೀಳಬಾರ್ದು ಫ್ರೆಂಡ್ಸ. ಯಾವುದೇ ಇದರಲ್ಲಿ ಮಣ್ಣು ಕಡಿಮೆ ಬೀಳಬಾರ್ದು. ನಾವು ಪಾಟ್ನ ಮಣ್ಣು ತೆಳಗೆ ಹೋತಾ ನೋಡಬೇಕು. ಬೇರು ಅಂದ್ರೆ ಯಾವತ್ತು ಭೀ ನಮ್ಗೆ ಬೇರೆ ಮೇಲೆ ಕಾಣಬಾರ್ದು ಗಿಡದ್ದು. ನಮ್ಮ ಗಿಡದ ಬೇರೆ ಮೇಲೆ ಕಾಣ್ದು ಅಂತಂದ್ರೆ ಗಿಡ ಬೆಳೆಯೋದು ಸ್ವಲ್ಪ ಇದು ಕಷ್ಟ ಆಗ್ತದೆ. ಮತ್ತು ಇದು ಏನದ, ನಾನು ಇದು ಕಟ್ಟಿಂಗ್ಲೇನೆ ತೊಗೊಂಡಿದ್ದ. ನಾನು ಬೈಕ್ ಮೇಲೆ ಹೋಗ್ಲಕತ್ತಿದ್ದ ಹಾದ್ಯಾಗ ಒಂದು ಇದು ರೋಡಿನ ಮೇಲೆ ಹಚ್ತಾರಲ್ಲ ಫ್ರೆಂಡ್ಸ್, ನಡು ರೋಡಿನ ಮೇಲೆ ಆ ಕಡೆ ಇದು ಗಾಡಿಗಳು ಹೋಗ್ತಾ ಇರ್ತಾವಲ್ಲ, ಅಲ್ಲಿನ ಒಂದು ನನ್ನ ಡಿಕ್ಕಿದಾಗ ಒಂದು ಕೈಂಚಿ ಇಟ್ಟೇ ಇರ್ತೀನಿ ಯಾವಾಗ ಭೀ.
ಯಾವ್ದಾರ ಒಂದು ಚಲೋದು ಕಾಣಿಸ್ತು ಅಂತಂದ್ರೆ ಒಂದು ಕಟ್ಟಿಂಗ್ ತೊಗೊಂಡು ಬಂದು ನಾ ಹಚ್ತೀನಿ. ಅದೇ ಕಟ್ಟಿಂಗ್ ಹಚ್ಚಿದ ಬೋಗನ್ವಿಲ್ಲದು ನೀವು ನೋಡ್ತಾ ಇರ್ಬೋದು. ಅದು ಸಣ್ಣದೇ ಕಟ್ಟಿಂಗ್ ಆಗದ, ಒಂದು 10 ಇಂಚೆ ಅದ ಫ್ರೆಂಡ್ಸ, ಅಂದ್ರೂ ಅದಕ್ಕೆ ಹೂವು ಬಂದವ. ನೀವು ನೋಡಿರ್ಬೋದು. ಇದು ಏನದ ಮನಿ ಪ್ಲಾಂಟ. ನಾನು ಯಾವಾಗಲೂ ಮನಿ ಪ್ಲಾಂಟ್ದು ಧ್ಯಾನ ಇಡ್ತೀನಿ ಫ್ರೆಂಡ್ಸ್. ಯಾಕಂದ್ರೆ ಇವಾಗ ಬ್ಯಾಸ್ಗೆ ಅದಲ್ಲ, ಮನಿ ಪ್ಲಾಂಟ್ಗೆ ನಾವು ನೆಳ್ಳಗೆ ಇಟ್ಕೋಬೇಕಾಗ್ತದ. ಇದು ಒಂದು ಟೆಂಗಲ್ ಹಾರ್ಟ್ ಒಂದು ಅದಲ್ಲ, ಇದು ಒಂದು ಗಿಡ, ಇದಕ್ಕೂ ನಾವು ನೆಳ್ಳಾಗೆ ಇಟ್ಕೋಬೇಕಾಗ್ತದ. ಇದ್ರ ನೀರಿನ ಭಾಳ ಸ್ಪ್ರೇ ಮಾಡಬೇಕಾಗ್ತದ. ಇದಕ್ಕೆ ನಾವು ಎಷ್ಟು ಇದಕ್ಕೆ ಕೇರ್ ಮಾಡ್ದೀವಿ ಅಂತಂದ್ರೆ ಬ್ಯಾಸ್ಗ್ಯಾಗ ಇವು ಚಲೋ ನಮ್ಗೆ ಕಾಣಿಸ್ತವ, ನಮಗೆ ತಂಪು ಇದು ಕೊಡ್ತಾವ, ತಣ್ಣಗೆ ನಮಗೆ ವಾತಾವರಣ ಕೊಡ್ತಾವ ಫ್ರೆಂಡ್ಸ. ನಾವು ಇವಕ್ಕೆ ನೋಡಿಲ್ಲ ಅಂತಂದ್ರೆ ಇವು ಬ್ಯಾಸ್ಗ್ಯಾಗ ಭಾಳ ಜಲ್ದಿ ಮುದುಡ್ಕೋತಾವ. ಇವಕ್ಕೆ ನಾವು ಮುದುಡ್ಕೊಳಕ್ಕೆ ಬಿಡಬಾರ್ದು. ಯಾಕಂದ್ರೆ ಬಿಸಿಲು ಭಾಳ ಇರ್ತದೆ ಫ್ರೆಂಡ್ಸ. ಎಲ್ಲ ಊರಿಗಿಂತನೂ ನಮ್ಮ ಊರಾಗ ಬಿಸಿಲು ಭಾಳ ಅದ. ನಮ್ಮ ಗಿಡಗಳಿಗೆ ನಾವು ಭಾಳ ಜಾಕಿ ಮಾಡಬೇಕಾಗ್ತದ ಕಲಬುರ್ಗಿಯವರು. ಅದಕ್ಕೆ ನಾ ಇದು ಏನು ಮಾಡೀನಿ, ಇವು ಯಾವಾಗಲೂ ಏನು ಮಾಡ್ತೀನಿ ಫ್ರೆಂಡ್ಸ, ನಾ ಇದಕ್ಕೆ ಲಿಕ್ವಿಡ್ ಗೊಬ್ಬರ ಕೊಡ್ತಾ ಇರ್ತೀನಿ. ಥಂಡಿದು ಯಾವ್ದಾರ ಮತ್ತು ಆ್ಯಪಲ್ದು ಇದ್ರದ್ದು ಏನು ಸಿಪ್ಪಿ, ಮೋಸಂಬಿ ಸಿಪ್ಪಿ ಅದು ಇರ್ತದಲ್ಲ, ಇದ್ರದ್ದು ಜ್ಯೂಸಿನ ದುಕಾನ್ದಾಗ ಹೋಗಿ ಅವು ಸಿಪ್ಪಿ ಅದು ತರ್ತಾ ಇರ್ತೀನಿ. ಅದ್ರದ್ದು ನಾ ನೆನೆ ಹಾಕಿ ಅದ್ರದ್ದು ನಾ ಸೇಮ್ ಇದೇ ಥರ ಲಿಕ್ವಿಡ್ ಮಾಡಿ ನಾ ಕೊಡ್ತಾ ಇರ್ತೀನಿ ಫ್ರೆಂಡ್ಸ. ಜಾಸ್ತಿ ಸ್ಟ್ರಾಂಗ್ ಮಾಡೋದು, ಲಿಕ್ವಿಡ್ ಸ್ಟ್ರಾಂಗ್ ಮಾಡೋದು ಜರೋತಿಲ್ಲ ಫ್ರೆಂಡ್ಸ. ಅದ್ರಾಗ ಎಷ್ಟು ನೀರು ಹಾಕಿದ್ರೂ ನಡೀತದ. ಅದ್ರದ್ದು ಸ್ವಲ್ಪ ಫ್ಲೇವರ್ ಬಿಟ್ಟರು ಭೀ ನಡೀತದ. ಬಾಳೆಹಣ್ಣಿಂದು ಜಾಸ್ತಿ ಗಾಢ ಏನೂ ಮಾಡೋದು ಜರೋತಿಲ್ಲ. ಒಂದು ಡಜನ್ ಬಾಳೆಕಾಯ್ದು ನೀವು ಬಾಳೆಹಣ್ಣಿಂದು ಒಂದು ಸಿಪ್ಪಿ ತೊಗೊಂಡ್ರಿ ಅಂತಂದ್ರೆ ಅದ್ರಾಗ 5 ಲೀಟ್ರ್ ನೀರು ಹಾಕಿ ಬೆರೆಸಿ, 5-6 ಲೀಟ್ರ್ ನೀರು ಹಾಕಿ ಬೆರೆಸಿ ಭೀ ನಾವು ಗಿಡಗಳಿಗೆ ಕೊಡ್ಬೋದು. ಜಾಸ್ತಿ ಸ್ಟ್ರಾಂಗ್ನು ಕೊಡೋದು ಜರೋತಿಲ್ಲ ಫ್ರೆಂಡ್ಸ. ಇದು ನನ್ನ ಕಿಟಕಿದಾಗೆ, ನಾ ಹೊಸು ಎಲ್ಲ ನನ್ನ ಕಿಟಕಿದಾಗೆ ಇದು ಮಾಡಬೇಕು, ಡೆಕೋರೇಷನ್ ಮಾಡಬೇಕು ಅಂತ ಇದ್ದೀನಿ. ಇಲ್ಲಿ ನಾ ಮನೆಯ ಬಾಗಿಲ ಮೇಲೆ 1-2 ಇಟ್ಟಿದ್ದ. ಯಾಕಂದ್ರೆ ಅದಕ್ಕೆ ಜೋತ್ ಬೀಳಾಕ ಜಾಸ್ತಿ ಮನಿ ಪ್ಲಾಂಟಿಗಾಲಿ ಟೆಂಗಲ್ ಹಾರ್ಟಿಗಾಲಿ ಜೋತ್ ಬೀಳಾಕ ಸ್ವಲ್ಪ ಜಾಗ ಬೇಕಲ್ಲ. ಅದಕ್ಕೆ ನಾ ಏನು ಮಾಡ್ತೀನಿ, ಇವಕ್ಕೆ ಮ್ಯಾಲೆ ಒಯ್ದು ಇಡ್ತೀನಿ. ಅವು ತೆಳಗೆ ಜೋತ್ ಬಿದ್ರೆ ಭಾಳ ಚಂದ ಕಾಣಿಸ್ತವ, ಭಾಳ ಚಲೋ ಕಾಣಿಸ್ತವ. ನಿಮ್ಮ ಮನ್ಯಾಗೂ ಗಿಡಗಳು ಇದ್ದು ಅಂದ್ರೆ ನೀವು ಭಾಳ ಕೇರ್ ಮಾಡಿರಿ ಫ್ರೆಂಡ್ಸ. ಭಾಳ ಗಿಡಗಳ ಕಡೆ ಧ್ಯಾನ ಕೊಡ್ರಿ. ನಮ್ಮ ಕಡೆ ನಾವು ಸ್ವಲ್ಪ ಅದ್ರಾಗೆ ಸ್ವಲ್ಪ ಉಳಿಸಿ ನಾವು ಗಿಡ ಕಡೆ ಧ್ಯಾನ ಕೊಡಬೇಕು. ಯಾಕಂದ್ರೆ ಬ್ಯಾಸ್ಗ್ಯಾಗ ಭಾಳ ಜಲ್ದಿ ಗಿಡಗಳು ಬಾಡ್ತವ ಫ್ರೆಂಡ್ಸ. ನೀವು ನೀರು ಹೊಡೆಯೋದು ಮರಿಬೇಡ್ರಿ, ಮತ್ತು ನೀರು ಸ್ಪ್ರೇ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ. ಪ್ಲೀಸ್ ಗಿಡಗಳು ಹಸಿರಾಗಿಡ್ರಿ. ಎಷ್ಟು ಆಗ್ತದ ಅಷ್ಟು ನಿಮ್ಮ ಕೈಲಿ ಹಸಿರಾಗಿಡ್ರಿ ಫ್ರೆಂಡ್ಸ. ನೋಡಿರಿ ನನ್ನ ಗಿಡ ಎಷ್ಟು ಹಸಿರಾಗಿ ಕಾಣಕತ್ತವ. ನಾ ಇದಕ್ಕೆ ಏನು ಮಾಡಲ್ಲ, ಬರೀ ಒಂದು ನೀರು ಸ್ಪ್ರೇ ಮಾಡ್ತೀನಿ, ಮತ್ತಂದ್ರೆ ಇದಕ್ಕೆ ಚಲೋ ನೋಡ್ಕೋತೀನಿ. ನನ್ನ ಪ್ರೀತಿ ವಿಶ್ವಾಸ ನಾ ಇದಕ್ಕೆ ಕೊಡ್ತೀನಿ ಫ್ರೆಂಡ್ಸ, ಅಷ್ಟೇ ಸಾಕು. ಮತ್ತು ನನ್ನ ಗಿಡಗಳು ನನ್ನಿಂದ ಏನೂ ಬೇಡಂಗಿಲ್ಲ. ನನ್ನ ಗಿಡಗಳು ಬರೀ ನಂದು ಇಷ್ಟು ಪ್ರೀತಿ ವಿಶ್ವಾಸ ಅಷ್ಟೇ ಬೇಡ್ತಾವ ಫ್ರೆಂಡ್ಸ. ನಮ್ಮ ಗಿಡಗಳಿಗೆ ನಾವು ಪ್ರೀತಿ ವಿಶ್ವಾಸದಿಂದ ನೋಡ್ಕೋಬೇಕು. ಓಕೆ ಬಾಯ್ ಫ್ರೆಂಡ್ಸ, ಮತ್ತೆ ವಿಡಿಯೋ ಸಿಗ್ತೀನಿ.